ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಗರಿ ಗರಿ ಆಗಿರುವಂಥ ರುಚಿಯಾಗಿರುವಂಥ ಕೋಡ್ಬಳೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ 1 ಲೋಟ ಅಕ್ಕಿ ಹಿಟ್ಟು ತೊಗೋತಾ ಇದ್ದೀನಿ. ಹಾಗೆ ಅರ್ಧ ಲೋಟ ಚಿರೋಟಿ ರವೆ, ಅರ್ಧ ಲೋಟ ಮೈದಾ ಹಿಟ್ಟನ್ನ ತೊಗೋತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, 1.5 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1 ಸ್ಪೂನ್ ಜೀರಿಗೆ, ಹಾಗೆ 1 ಸ್ಪೂನಷ್ಟು ಅಜ್ವಾನನ ಕೈನಲ್ಲೇ ಉದ್ಬಿಟ್ಟು ಹಾಕ್ಕೋತಾ ಇದ್ದೀನಿ. ಯಾಕಂದರೆ ಘಮ ಘಮ ಅಂತ ಸ್ಮೆಲ್ಲು ಚೆನ್ನಾಗಿ ಬರುತ್ತೆ, ಹಾಗಾಗಿ ಕೈನಲ್ಲೇ ಉದ್ಬಿಟ್ಟು ಹಾಕ್ಕೋತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ 1 ಸ್ಪೂನಷ್ಟು ಬೆಣ್ಣೆ ಹಾಗೆ ಕಾಯಿಸಿರುವಂಥ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾನೆ ಈ ಹಿಟ್ಟನ್ನು ಕಲಿಸ್ಕೊತಾ ಬರಬೇಕು. ಈ ಕೋಡ್ಬಳೆ ಮಾಡೋದು ತುಂಬ ಈಸಿ. ಈ ಮೆಥಡಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ತುಂಬ ಕ್ರಿಸ್ಪಿಯಾಗಿ ಬಂದಿತ್ತು, ಹಾಗೆ ತುಂಬ ಟೇಸ್ಟಿಯಾಗಿ ಬಂದಿತ್ತು. ನಾವು ಚಪಾತಿ ಹಿಟ್ಟು ಕಲಿಸ್ತೀವಲ್ಲ, ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಈ ಹಿಟ್ಟನ್ನ ಕಲಿಸ್ಕೋಬೇಕಾಗತ್ತೆ. ಹಿಟ್ಟು ರೆಡಿಯಾಗಿದೆ. ಇದನ್ನು ಒಂದು 10 ನಿಮಿಷ ರೆಸ್ಟಿಗೆ ಬಿಡಬೇಕು. ನೋಡಿ, ಇವಾಗ ಹಿಟ್ಟು ನೆಂದಿದೆ. ಇವಾಗ ನಾವು ಕೋಡ್ಬಳೆನ ರೆಡಿ ಮಾಡ್ಕೊಳ್ಳೋಣ. ನಾವು ಕೈನಲ್ಲಾದ್ರೂ ಉದ್ಬಿಟ್ಟು ಕೋಡ್ಬಳೆನ ಶೇಪ್ ಮಾಡ್ಕೋಬೋದು. ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ನಾವು ಕೋಡ್ಬಳೆನ ರೆಡಿ ಮಾಡ್ಕೋಬೋದು. ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ನಾವು ಕೋಡ್ಬಳೆ ಮಾಡೋದ್ರಿಂದ ಹಿಟ್ಟು ಕೈಗೆ ಅಂಟಿಸೋದಿಲ್ಲ. ನಾವು ಕೈನಲ್ಲಾದ್ರೂ ಕೋಡ್ಬಳೆ ರೆಡಿ ಮಾಡ್ಕೋಬೋದು. ಹಾಗೆ ಈ ರೀತಿಯಾಗಿ ಗ್ಯಾಸ್ ಕಟ್ಟೆ ಮೇಲಾದ್ರೂ ಇದಕ್ಕೆ ಕೋಡ್ಬಳೆಗೆ ಶೇಪ್ ಕೊಡ್ಬೋದು. ನೋಡಿ, ಎಲ್ಲ ಕೋಡ್ಬಳೆ ರೆಡಿ ಆಯಿತು. ಇವಾಗ ಎಣ್ಣೆ ಕಾದಿದೆ. ಕೋಡ್ಬಳೆನ ನಿಧಾನವಾಗಿ ಒಂದೊಂದೇ ಹಾಕಿ ಎಣ್ಣೆನಲ್ಲಿ ಕರ್ಕೋಬೇಕು. ಈ ರೆಸಿಪಿ ತುಂಬ ಚೆನ್ನಾಗಿ ಬಂದಿತ್ತು. ಮಿಸ್ ಮಾಡದೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ಎಣ್ಣೆನಲ್ಲಿ ಬರ್ತಿರೋವಂಥ ಮೇಲಿನ ಭಾಗದ ಗುಳ್ಳೆಗಳೆಲ್ಲ ಹೋಗಬೇಕು. ಆನಂತರ ಇದನ್ನ ನಾವು ತಿರುವಾಕಬೇಕಾಗತ್ತೆ. ಹಾಗೆ ತಿರುವಾಕ್ಬಿಟ್ರೆ ಒಳಗಡೆ ಭಾಗ ಸರಿಯಾಗಿ ಬೆಂದಿರಲ್ಲ. ನೋಡಿ, ಸೂಪರ್ ಟೇಸ್ಟಿಯಾಗಿರುವಂಥ ಕೋಡ್ಬಳೆ ರೆಸಿಪಿ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.